ಒಗಿಲ್ವಾ ಗ್ರಾಮದಲ್ಲಿ 2 ಬಂಗಲೆಗಳಿದ್ದವು. ಅದರಲ್ಲಿ ಒಂದು ಬಂಗಲೆಗೆ ದೆವ್ವವಿತ್ತು ಮತ್ತು ಯಾವ ಬಂಗಲೆಯಲ್ಲಿ ದೆವ್ವವಿದೆ ಎಂದು ಬಂಗಲೆಗಳಲ್ಲಿ ತಿಳಿದಿರಲಿಲ್ಲ. ಇದರಿಂದ 2 ಬಂಗಲೆಯ ಮಾಲೀಕರು ಬೇಸರಕ್ಕೆ ಒಳಗಾಗಿದ್ದರು ಮತ್ತು ದೂರ ಉಳಿದು ಬಿಟ್ಟಿದ್ದರು. ಈಗ ಯಾವ ಬಂಗಲೆಯಲ್ಲಿ ದೆವ್ವವಿದೆ ಎಂದು ತಿಳಿಯಲು ಒಂದು ಐಡಿಯಾ ಮಾಡಿದರು ಅಥವಾ ಯೋಚನೆ ಮಾಡಿದರು. ಹೀಗೆ ನಿರ್ಧಾರ ಮಾಡಿ ಇಬ್ಬರು ಸ್ನೇಹಿತರಾದ ಕೆವಿನ್ ಮತ್ತು ಮಿದುಳಿಗೆ ನನ್ನ ಬಂಗಲೆಯಲ್ಲಿ ಒಂದು ರಾತ್ರಿ ಯಾರು ಮಲಗುತ್ತಾರೋ ಅವರಿಗೆ 1 ಮಿಲಿಯನ್ ಬಹುಮಾನವನ್ನು ಘೋಷಿಸುತ್ತೇನೆ ಎಂದು ಹೇಳಿದನು. ಇದನ್ನು ಒಪ್ಪಿದ ಸ್ನೇಹಿತರು ರಾತ್ರಿ ಬಂಗಲೆಗಳನ್ನು ತಲುಪಿದರು. ಈಗ ಯಾವ ಬಂಗಲೆಯಲ್ಲಿ ದೆವ್ವವಿದೆ, ದೆವ್ವ ನಿಜವಾಗಿಯೂ ಒಳಗೆ ಇದೆಯೋ ಇಲ್ಲವೋ ಎಂದು ನಾವು ಕಂಡುಹಿಡಿಯೋಣ. ಓಕೆ. ಇಬ್ಬರು ಸ್ನೇಹಿತರು ಬಂಗಲೆ ಬಳಿ ಬಂದು ಬಂಗಲೆಯನ್ನು ಒಂದು ಸಲ ಚೆನ್ನಾಗಿ ನೋಡಿದರು. ಯಾವ ಬಂಗಲೆಯಲ್ಲಿ ದೆವ್ವವಿದೆ ಎಂದು ನನಗಿಂತ ಮುಂಚೆ ನಿಮಗೆ ಗೊತ್ತಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಂಗಲೆಗಳ ಹೊರಗಿನ ಹೆಜ್ಜೆಗಳನ್ನು ಗುರುತಿಸಿ ಗಮನಿಸಿ. 1 ಫುಟ್ ಮಾರ್ಕ್ ತಲೆ ಕೆಳಗಾಗಿದೆ, ಅದೇ ದೆವ್ವದ ಮನೆ.